ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಿಮಗೆ ಗೊತ್ತೇ ಇದೆ, ಗೃಹಲಕ್ಷ್ಮಿ 28ನೇ ಕಂತಿನ ಹಣ ಬಿಡುಗಡೆಯಾಗಿದೆ. 28ನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ತಿಳಿಸಿಕೊಡ್ತಿದ್ದೀನಿ ಈ ವಿಡಿಯೋದಲ್ಲಿ. ವಿಡಿಯೋನ ಆದಷ್ಟು ಪೂರ್ತಿ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಅಪ್ಡೇಟ್ಗಳ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ನೋಡಿ ಸ್ನೇಹಿತರೆ, 28ನೇ ಕಂತಿನ ಹಣ ಮಾರ್ಚ್ ತಿಂಗಳ ಕೊನೆಯ ವಾರದಿಂದ ಹಿಡಿದು ಏಪ್ರಿಲ್ ತಿಂಗಳ ಮೊದಲ ವಾರದೊಳಗೆ ಗೃಹಲಕ್ಷ್ಮಿಯ 28ನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಗುಡ್ ನ್ಯೂಸ್ ಬಂದಿದೆ. ಏನಪ್ಪಾ ಅಂದ್ರೆ, ಗೃಹಲಕ್ಷ್ಮಿಯರ ಖಾತೆಗೆ 28ನೇ ಕಂತಿನ ಹಣ ಬಿಡುಗಡೆ ಈಗಾಗಲೇ ಆಗಿದೆ. ಇನ್ನು ಯಾರ್ಯಾರ ಖಾತೆಗೆ 28ನೇ ಕಂತಿನ ಹಣ ಬಂದಿಲ್ವೋ ಆದಷ್ಟು ಬೇಗ ಬರುತ್ತೆ, ವೆಯ್ಟ್ ಮಾಡಿ. ನಮಗೆ ಇನ್ಫಾರ್ಮೇಶನ್ ಪ್ರಕಾರ ಡಿಬಿಟಿ ಪ್ರೋಸೆಸ್ 28ನೇ ಇನ್ಸ್ಟಾಲ್ಮೆಂಟ್ ಸ್ವಲ್ಪ ಡೌನ್ ಇದೆ. 27ನೇ ಕಂತಿನ ಇನ್ಸ್ಟಾಲ್ಮೆಂಟ್ ಕ್ರೆಡಿಟ್ ಏನಾಗಿತ್ತು ಆ ತರ ಆಗಿಲ್ಲ, ಸ್ವಲ್ಪ ಡೌನ್ ಇದೆ 28ನೇ ಇನ್ಸ್ಟಾಲ್ಮೆಂಟ್. ಇಲ್ಲಿ 8ರಿಂದ 10% ಜನರಿಗೆ 28ನೇ ಕಂತಿನ ಹಣ ಅವರ ಖಾತೆಗೆ ಬಿಡುಗಡೆಯಾಗಿದೆ. ಆದ್ರೆ ಫೈನಲ್ ಆಗಿ ಗುಡ್ ನ್ಯೂಸ್ ಬಂದಿದೆ. 28ನೇ ಕಂತಿನ ಹಣ ಕ್ರೆಡಿಟ್ ಆಗ್ತಾ ಇದೆ. ಮುಂದಿನ 8 ಇಲ್ಲ 10 ದಿನಗಳ ಒಳಗೆ ಎಲ್ಲರಿಗೂ 28ನೇ ಕಂತಿನ ಹಣ ಅವರವರ ಖಾತೆಗೆ ಕ್ರೆಡಿಟ್ ಆಗ್ತಾ ಹೋಗುತ್ತೆ. ಇನ್ನು ಯಾರಿಗೆ 28ನೇ ಕಂತಿನ ಹಣ ಖಾತೆಗೆ ಬಂದಿಲ್ವೋ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ಬಂದೇ ಬರುತ್ತೆ. 27ನೇ ಕಂತಿನ ಬಗ್ಗೆ ಕೇಳಿದ್ರು. ಇನ್ನು 30ರಿಂದ 50% ಜನರಿಗೆ 27ನೇ ಕಂತಿನ ಹಣ ಇನ್ನು ಪೆಂಡಿಂಗ್ ಇದೆ. 28ನೇ ಕಂತಿನ ಹಣದ ಜೊತೆಗೆ 27ನೇ ಕಂತಿನ ಹಣ ಕೂಡ ಅವರವರ ಖಾತೆಗೆ ಕ್ರೆಡಿಟ್ ಆಗುತ್ತೆ. ಫೈನಲಿ 28ನೇ ಕಂತಿನ ಹಣ ಫಲಾನುಭವಿಗಳ ಖಾತೆಗೆ ಕ್ರೆಡಿಟ್ ಆಗ್ತಾ ಇದೆ. ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆಯಾಗಲಿದೆ 28ನೇ ಕಂತಿನ ಹಣ ನೋಡೋದಾದ್ರೆ, ಹಾವೇರಿ, ಕೊಡಗು, ಕೊಪ್ಪಳ, ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ಹಾಸನ, ಚಿತ್ರದುರ್ಗ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಚಿಕ್ಕಬಳ್ಳಾಪುರ, ಚಾಮರಾಜನಗರ ಇಷ್ಟು ಜಿಲ್ಲೆಗಳಿಗೆ 28ನೇ ಕಂತಿನ ಹಣ ಬಿಡುಗಡೆಯಾಗಲಿದೆ.